ಜಾಗೃತಿ ಮೂಡಿಸ್ಬೇಕಂತ ಇವತ್ತು ನೀವೆಲ್ಲ ಇಲ್ಲಿ ಬೆಂಗಳೂರಿನಲ್ಲಿ ವಿವಿಧ ರಾಜ್ಯದ ಮೂಲಗಳಿಂದ ಸೇರಿದರೆ ನಮ್ಮ ಮೇಲೆ ಭಾಳಷ್ಟು ಜವಾಬ್ದಾರಿ ಇದೆ. ಏನು ನಾವು ಅಂಬೇಡ್ಕರ ವಾದಿಗಳು ಅಂತ ಹೇಳ್ತೀವಿ, ಬಸವಣ್ಣವರ ಅನುಯಾಯಿಗಳು ಅಂತ ಹೇಳ್ತೀವಿ, ಬುದ್ಧನ ಅನುಯಾಯಿಗಳು ಹೇಳ್ತೀವಿ, ನಮ್ಮ ಮೇಲೆ ಭಾಳಷ್ಟು ಜವಾಬ್ದಾರಿ ಇದೆ. ಇಲ್ಲಿವರೆಗೆ ಭಾರತ ದೇಶದಲ್ಲಿ ವಾತಾವರಣ ಬೇರೆ ಇತ್ತು. ಕಳೆದ 12 ವರ್ಷಗಳಲ್ಲಿ ದೇಶದ ವಾತಾವರಣ ಬಹಳಷ್ಟು ಬದಲಾವಣೆ ಆಗಿದೆ. ಮುಂಚೆ ಇಷ್ಟು ವೇಗವಾಗಿ ನಮ್ಮ ವಿರೋಧಿಗಳಿಗೆ ಬೆಳಲಿಕ್ಕೆ ಬೆಳೆತಿರಲಿಲ್ಲ, ಕಡಿಮೆ ಸುಲಭವಾಗಿ ಬೆಳೀತಾ ಇದ್ರು. ಈಗ ಶರವೇಗದಲ್ಲಿ ಬೆಳೀತಿದ್ದಾರೆ. ನಮ್ದು ಇನ್ನೂ ನಾವು ನಮ್ಮಲ್ಲಿ ಕಚ್ಚಾಟದಲ್ಲಿ ಇದೀವಿ. ನಾವು 52 ಜಾತಿಯಲ್ಲಿ ಹೊಡೆದಾಟ, 106 ಜಾತಿಗಳಲ್ಲಿ ಹೊಡೆದಾಟ ನಾವೇ ಕೊಡ್ತಾ ಇಲ್ಲ. ಇನ್ನು ನಮ್ಮ ಮನಸ್ಸುಗಳು ಕೂಡ ಒಂದಾಗ್ತಾ ಇಲ್ಲ. ಸೊ ಈ ಮನಸ್ಸುಗಳು ಒಂದಾಗಿ ನಮ್ಮ ಶಕ್ತಿ ಪ್ರದರ್ಶನ ಮಾಡಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಇದಕ್ಕೆ ನಮ್ಮಲ್ಲಿರುವ ಸಮಸ್ಯೆಗಳನ್ನ ನ್ಯೂನತೆ, ದ್ವೇಷ, ಮೀಸಲಾತಿ ಗೊಂದಲ ಇವನ್ನೆಲ್ಲ ಬದಿಗೊತ್ತಲಿಕ್ಕೆ ಕೂಡ ಚರ್ಚೆ ಆಗುತ್ತೆ. ಸಂವಿಧಾನ ಯಾವ ರೀತಿ ನೀವು ರಕ್ಷಣೆ ಮಾಡಬೇಕಂತೇಳಿ ನಿಮ್ಮಲ್ಲಿರುವ ಸಮಸ್ಯೆಗಳನ್ನು ಚರ್ಚೆ ಆಗಬೇಕು. ಅಂದಾಗ ಮಾತ್ರ ಈ ಸಂವಿಧಾನಕ್ಕೆ ಒಂದು ದೊಡ್ಡ ಶಕ್ತಿ ಬರ್ತದೆ, ಉಳಿಸ್ಕೊಳ್ಳಿಕ್ಕಾಗ್ತದೆ. ಮೊನ್ನೆ ಬಿಹಾರದಲ್ಲಿ ನೋಡಿರ್ಬೋದು, ಏನು ಹಿಂದುಳಿದ ವರ್ಗದ ನೆಲ ಅಂತಿದ್ವಿ, ಹಿಂದುಳಿದ ವರ್ಗ ಹೋಗಿ ಅದು ಮುಂದುವರೆದ ನೆಲ ಆಗಿಬಿಟ್ಟು ಸಾರಿ. ಅಂತ ಸ್ಥಿತಿ ಕರ್ನಾಟಕದಲ್ಲಿ ಬಂದ್ರೆ ಏನು ಆಶ್ಚರ್ಯ ಪಡುವಂತ ಏನಿಲ್ಲ. ನೀವು ಒಂದಾಗದೆ ಹೋದ್ರೆ, ಈ ದೇಶದ ಇತಿಹಾಸವನ್ನು ತಿಳಿದುಕೊಂಡು ಹೋದ್ರೆ, ನಿಮ್ಮಲ್ಲಿರೋ ಸಮಸ್ಯೆಗಳನ್ನ ನೀವು ತಿಳಿದುಕೊಂಡು ಹೋದ್ರೆ ಅದು ಕರ್ನಾಟಕದಲ್ಲಿ ಬಂದರೂ ಆಶ್ಚರ್ಯವಿಲ್ಲ. ಈಗಾಗಲೇ ಬಹಳ ಸಾರಸವಾಗಿ ಹೇಳ್ತಾರ, ನಮ್ಮ ಸಂವಿಧಾನ ಅವಶ್ಯಕತೆ ಇಲ್ಲ. ಮೊನ್ನೆ ಸ್ವಾಮೀಜಿಗಳು ಕೂಡ ಕಡಿಮೆ ಹೇಳಿಸ್ತಿದ್ದಾರೆ, ಇತ್ತಿದ್ದಾಗ ಸ್ವಾಮೀಜಿಗಳು ಕೂಡ ಹೇಳ್ತಿದ್ದಾರೆ ಸಂವಿಧಾನ ಅವಶ್ಯಕತೆ ಇಲ್ಲ, ಇನ್ನೊಂದು ಸಂವಿಧಾನ ಬರಬೇಕು. ಬಸವಣ್ಣರ ಅನುವಾದಿಗಳೆಲ್ಲ ತಾಲಿಬಾನ್ಗಳಂತ ಮೊನ್ನೆ ರೀಸೆಂಟ್ ಆಗಿ ಒಬ್ಬ ಸ್ವಾಮೀಜಿಗಳು ಗೊತ್ತಾಡ್ತಿದ್ದಾರೆ ಕರ್ನಾಟಕ. ಸೊ ಇಲ್ಲಿವರೆಗೆ ಬಹಿರಂಗವಾಗಿರ್ಲಿಲ್ಲ ಹೋರಾಟ, ಮುಚ್ಚು ಮರೆಯಲ್ಲಿ ಮಾಡ್ತಾರೆ. ಈಗ ಬಹಿರಂಗ, ಯಾಕಂದ್ರೆ ಶಕ್ತಿ ಹೆಚ್ಚಾಗಿದೆ, ಅವ್ರ ಶಾಖೆಗಳು ಹೆಚ್ಚಾಗಿದೆ, ಅವ್ರ ಸದಸ್ಯರು ಹೆಚ್ಚಾಗಿದ್ದಾರೆ. ನಮ್ದು ಯಾವುದೋ ಸದಸ್ಯರು ಇಲ್ಲ, ಶಾಖೆಗಳು ಇಲ್ಲ. ಏಪ್ರಿಲ್ 14 ಕೊಡ್ತೀವಿ, ಡಿಸೆಂಬರ್ 6 ಕೊಡ್ತೀವಿ, ಇನ್ನೊಂದು ಯಾವ ಕೂಡಿ ಅಲ್ಲಿ ಮುಕ್ತಾಯ. ಈಗ ನೀವು 10 ಜನಕ್ಕೆ ಕಲಿಸ್ಬೇಕು, ಆ ಜನ ಇನ್ನು 10 ಜನಕ್ಕೆ ಕಲಿಸ್ಬೇಕು. ಒಂದು ಬೆಲೆ ಕೊಟ್ರೆ ಸಾವಿರಾರು ಸಂಖ್ಯೆಯಲ್ಲಿ, ಲಕ್ಷಾಂತರ ಸಂಖ್ಯೆಯಲ್ಲಿ ಬಂದ್ರೆ ಅದಕ್ಕೂ ನಿಮ್ಮ ಸಂವಿಧಾನ ಉಳಿಸ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಇಲ್ಲ ನೀವೊಂದು ಇಲ್ಲೊಂದು 200 ಜನ, ಅಲ್ಲೊಂದು 200 ಜನ ಇಲ್ಲಿ ಈ ತರ ಸಮಾವೇಶ ಮಾಡಿದ್ರೆ ಇದು ಅಸಾಧ್ಯದ ಮಾತು. ಮುಂದಿನ ದಿನಗಳಲ್ಲಿ ಎಲ್ಲಿವರೆಗೆ ಸಂವಿಧಾನ ಅಲ್ಲಿವರೆಗೆ ನಾವು ರಕ್ಷಣೆಯಲ್ಲಿ ಇರ್ತೀವಿ. ಅದು ಕವಚ. ಸಂವಿಧಾನ ಇಲ್ಲದೆ ಹೋದ್ರೆ ನಾವು ಮತ್ತೆ ಹಿಂದಿನ 70 ವರ್ಷಗಳ ಹಿಂದಿನ 100 ದಿನಗಳ ಹಿಂದಿನ ದಿನ ಮತ್ತೆ ವಾಪಸ್ ಬರ್ತಾರೆ. ಇವತ್ತಿಗೆ ಕೂಡ ಕೆಲವು ಜಿಲ್ಲೆಗಳಲ್ಲಿ ಇನ್ನು ಮುಟ್ಟದೇ ಇರುವಂತಹ ಸ್ಥಿತಿ ಇವತ್ತೂ ಇದೆ. ಇವತ್ತು ಕೆಲವು ಜಿಲ್ಲೆಗಳಲ್ಲಿ ಇದೆ. ನಾವು ಹೆಚ್ಚು ಕೊಪ್ಪಳದಲ್ಲಿ ನೋಡ್ತೀವಿ, ಬಹುಶಃ ಆವಾಗ ಘಟನೆ ಆಗ್ತಿರ್ತದೆ, ರಾಯಚೂರಲ್ಲಿ ಆಗ್ತಾ ಇರ್ತದೆ, ಚಾಮರಾಜನಗರದಲ್ಲಿ ಕೂಡ ಆಗ್ತಾ ಇರ್ತವೆ, ಅಲ್ಲೆಲ್ಲ ಘಟನೆಗಳು ಆಗ್ತಾ ಇರ್ತವೆ. ಇದನ್ನು ತಪ್ಪಿಸ್ಲಿಕ್ಕೆ ನಾವು ಬಹಳ ಗಟ್ಟಿಯಾಗಿ ನಮ್ಮ ಸಮಸ್ಯೆಗಳನ್ನ, ತೊಂದರೆಗಳನ್ನ ಮರೆತು ನಾವೆಲ್ಲ ಒಂದಾದ್ರೆ ಮಾತ್ರ ನಾವು ಏನು 70 ವರ್ಷದಲ್ಲಿ ಕಂಡಿದ್ದೀವಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನದ ಕನಸು, ನಾವು ಮುಂದುವರಿಸಲಿಕ್ಕೆ ಸಾಧ್ಯ ಆಗ್ತಾ ಇದೆ. ಇಲ್ಲಾಂದ್ರೆ ಬಹಳಷ್ಟು ತೊಂದರೆ ದಿನಗಳನ್ನ ನೋಡ್ಬೇಕಾಗ್ತದೆ. ನಿಮ್ಮಲ್ಲಿರುವಂತ ನಮ್ಮ ವಿನಂತಿ ಅಷ್ಟೇ, ನೀವೆಲ್ಲ ನಿಮ್ಮ ಸಮಸ್ಯೆಗಳನ್ನ, ನಿಮ್ಮ ದ್ವೇಷಗಳನ್ನ ಇದೆಲ್ಲ ಮರಿಬೇಕು. ಒಂದೇ ಅಡಿಯಲ್ಲಿ ನಾವೆಲ್ಲ ಬರ್ಲಿಕ್ಕೆ. ಹಿಂದೆ ಬಿ ಕೃಷ್ಣಪ್ಪ ಅವರು ಏನೋ ಪ್ರಾರಂಭ ಮಾಡಿದ್ರು 40 ವರ್ಷಗಳ ಹಿಂದೆ, ದಲಿತ ಸಂಘರ್ಷ ಸಮಿತಿ. ಅದರಿಂದ ಬಹಳಷ್ಟು ರಾಜ್ಯದಲ್ಲಿ ಬದಲಾವಣೆಗಳಾಗುತ್ತೆ. ಯಾಕಂದ್ರೆ ಒಂದೇ ಇರ್ತಾವ ಶಕ್ತಿ. ಅವಾಗ ರಾಮಕೃಷ್ಣ ಹೆಗಡೆ ಅವರ ಸರ್ಕಾರದ ಮೇಲೆ ಆ ಸಂಘಟನೆ ಬಹಳಷ್ಟು ಪ್ರಭಾವ ಬೀರಿತ್ತು. ಅವ್ರು ಹೇಳಿದ್ದನ್ನ ಕೇಳ್ತಾ ಇದ್ದಾರೆ ಸರ್ಕಾರಗಳು. ಅಷ್ಟು ಗಟ್ಟಿಯಾಗಿ ನಾವು ಇದ್ದೀವಿ. ಇವತ್ತಿಗೆ ಆ ಪರಿಸ್ಥಿತಿ ಇಲ್ಲ. ಸುಮಾರು ನಮ್ಮಲ್ಲೇ ಒಡಕಾಗಿದೆ, ಗುಂಪುಗಳಾಗಿದೆ, ಜಿಲ್ಲಾ, ತಾಲೂಕು,
ಸುಮಾರು ಸಂಘಟನೆಗಳಿಂದ ಇವತ್ತು ನಮ್ಮ ಶಕ್ತಿ ಕಡಿಮೆ ಆಗಿದೆ. ಮುಂದಿನ ದಿನಗಳಲ್ಲಿ ಅದನ್ನ ಹೆಚ್ಚು ಮಾಡುವಂಥ ಪ್ರಯತ್ನ ಮಾಡಿ ನಾವು ಎಲ್ಲೇ ಒಂದು ಕಡೆ ಒಂದೇ ವೇದಿಕೆಯಲ್ಲೇ ಬರಲೇಬೇಕು ಅಂದಾಗ ಮಾತ್ರ ನಾವು ಮುಂದಿನ ದಿನಗಳಲ್ಲಿ ನಮ್ಮ ಅಧಿಕಾರ, ಆಸ್ತಿ, ರಾಜಕೀಯ ಅಂತಸ್ತುಗಳನ್ನು ಹಿಡಿಲಿಕ್ಕೆ ಸಾಧ್ಯ ಆಗ್ತದೆ. ಇಲ್ಲಂದ್ರೆ ಭಾಳ ಕಷ್ಟದ ದಿನಗಳನ್ನು ಇವತ್ತು ಹೇಳುತ್ತಾ ಸಂವಿಧಾನ ರಕ್ಷೆ ಜೊತೆಗೆ ಮನುಸ್ಮೃತಿ ಯಾವ ರೀತಿ ಇದೆ ಅನ್ನೋದು ನೀವು ಮನೆಯಲ್ಲಿ ಕೂತಾಗ ಹೇಳ್ಬೇಕು. ಈ ರೀತಿ ಹೇಳುತ್ತದೆ, ಈ ರೀತಿ ಹೇಳುತ್ತದೆ. ಭಾಳಷ್ಟು ಜನ ಮನುಸ್ಮೃತಿ ಬೇಕಂತ ಬೇರೆ ಹೇಳಿದ್ದಾರೆ. ಇದು ಬಂದರೆ ಏನು ಮಾಡುತ್ತದೆ, ಇದರಲ್ಲಿ ಏನೇನೋ ಅಂಶಗಳಿದೆ, ಏನೇನೋ ಕಾನೂನುಗಳಿದೆ, ಅದಕ್ಕೆ ತಿಳಿಸಿ ಹೇಳ್ಬೇಕು. ಇದು ಎಲ್ಲಿ ಅವ್ರಿಗೆ ತಿಳಿಸಿ ಹೇಳಬೇಕಾಗಲ್ಲ, ಅಲ್ಲಿ ಅವ್ರು ಬರ್ತಾರೆ. ಮನುಸ್ಮೃತಿ ಅಂದ್ರೆ ಏನಾದ್ರು ಒಂದು ಪುಸ್ತಕ ಇರಬೇಕು ಬಿಡತ್ತಾರೆ, ಏನಾಗಿರ್ಬೋದು ಅದರಲ್ಲಿ. ಅದರಲ್ಲಿ ಏನಿದೆ, ಮಹಿಳೆಯರಿಗೆ ಎಷ್ಟು ಅವಕಾಶ ಇದೆ ಅದರಲ್ಲಿ, ನಮಗೆ ಎಷ್ಟು ಅವಕಾಶ ಇದೆ, ಕುರ್ಚಿ ಮೇಲೆ ಕೊಡ್ಲಿಕ್ಕೆ ಎಷ್ಟು ಅವಕಾಶ ಇದೆ, ಅದರಲ್ಲಿ ಎಲ್ಲ ತಿರಸ್ಕಾರ ಬರೆದಿದ್ದಾರೆ. ಪುಸ್ತಕ ಇದೆ ಅಲ್ಲ, ತಿಳುವಳಿಕೆ ಕೇಳುವಂಥ ಕಾರ್ಯಕ್ರಮ ಹಾಕು. ಮತ್ತು ನಿಮ್ಮ ಮನೆಯಿಂದ ಬದಲಾವಣೆ ಪ್ರಾರಂಭ ಆಗುತ್ತೆ. ಎಲ್ಲಿಂದ? ನಿಮ್ಮ ಮನೆಯಲ್ಲಿ ಕನಿಷ್ಠ 5 ಜನ ಇದ್ರೆ ಎಷ್ಟು ಜನ ಇದ್ದಾರೆ? 5 ಅಂತ ಇದ್ದೇ ಇರ್ತದೆ. 5ರಲ್ಲಿ ಬಂದವ್ರಿಗೆ ಮಾತ್ರ ಇದ್ರ ಬಗ್ಗೆ ನಿಮ್ಮ ಕಾಳಜಿ, ಇಂಟ್ರೆಸ್ಟು. ಇನ್ನು 4 ಮಂದಿ ಇಲ್ಲ, ಅವರು ಬೇರೆ ಬೇರೆ ಲೋಕದಲ್ಲೇ ಇರ್ತಾರೆ. ಸೊ 5ಅನ್ನ ನೀವು ಪರಿವರ್ತನೆ ಮಾಡುವಂಥ ಪ್ರಯತ್ನ ಆದಾಗ 5ರಿಂದ ಅವರು ಇನ್ನು 5 ಜನನ ಪರಿವರ್ತನೆ ಮಾಡ್ತಾರೆ. ಅವಾಗ ನಾವು ಇದನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಕನಸಿದೆ ಅದನ್ನು ನನಸು ಮಾಡಲಿಕ್ಕೆ ಸಾಧ್ಯತೆ. ಆ ನಿಟ್ಟಿನಲ್ಲಿ ಇವತ್ತು ನಮ್ಮ ಕಾರ್ಯಕ್ರಮ ಯಶಸ್ವಿ ಆಗಲಿ. ಯಾಕೆ ನಾವಿಬ್ಬರು ಮಂತ್ರಿಗಳ ಕ್ಯಾಬಿನೆಟ್ ಬಿಟ್ಟು ನಿಮ್ಮ ಹೋರಾಟದಲ್ಲಿ, ನಿಮ್ಮ ಸಂಘರ್ಷದಲ್ಲಿ ನಾವು ಇದ್ದೀರೋದ ತೋರಿಸ್ಕೊಳ್ಳಿಕ್ಕೆ ರಾಜ್ಯದ ಯಾವುದೇ ಮೂಲೆಗಳಲ್ಲಿ ಯಾವುದೇ ಇಂಥ ಸಂಘಟನೆಗಳ ಅಥವಾ ಸಂವಿಧಾನ ಬಗ್ಗೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ, ಫುಲೆ ಬಗ್ಗೆ, ಬೇರೆಯವರು ನಾರಾಯಣ ಗುರು ಅವ್ರ ಬಗ್ಗೆ ಯಾವುದೇ ಕಾರ್ಯಕ್ರಮ ಕೂಡ ನಾವು ಇಂಡೈರೆಕ್ಟ್ ಆಗಿ ಸಪೋರ್ಟ್ ಮಾಡ್ತೀವಿ, ಡೈರೆಕ್ಟ್ ಆಗಿ ಸಪೋರ್ಟ್ ಮಾಡಿ ಆ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಏನು ಬೆಂಗಳೂರಲ್ಲಿ ನೀವು ಕಾರ್ಯಕ್ರಮ ಮಾಡಿದರೆ ಇದು ಗ್ರಾಮ ಮಟ್ಟದಿಂದ ಪ್ರಾರಂಭ ಆಗಬೇಕು. ಗ್ರಾಮ ಮಟ್ಟದಲ್ಲಿ ಒಂದು 10 ಜನಕ್ಕೆ ತಯಾರು ಮಾಡಿ, ಒಂದು ಗ್ರಾಮದಲ್ಲಿ ನೀವು ಹೋಗಿ 10 ಜನರನ್ನ ಅಂಬೇಡ್ಕರ್ ವಿಚಾರಗಳನ್ನು ಹೇಳಿ, ಮನುಸ್ಮೃತಿ ಬಗ್ಗೆ ಹೇಳಿ, ಮನುವಾದಿ ಬಗ್ಗೆ ಹೇಳಿ, ನಮ್ಮನ್ನು ಹೆಂಗೆ ಅಧಿಕಾರದಿಂದ ದೂರಿಟ್ರು, ಯಾಕೆ ಟಚೇಬಲ್ ಅನ್ಟಚೇಬಲ್ ಬಂತು, ಇನ್ಯಾಕೆ ಮಾಡಿದ್ರು, ಇದನ್ನೆಲ್ಲ ಎಳೆ ಬಿಡಿಸಿ ಹೇಳಿದ್ರೆ ಖಂಡಿತವಾಗಿ ನಮ್ಮದೊಂದು ಶಕ್ತಿಯಾಗಿ ಹೊರಹೊಮ್ಮುತ್ತದೆ. ಆ ದಿಕ್ಕಿನಲ್ಲಿ ಕೆಲಸ ಮಾಡಿ ಮುಂದಿನ ಸಲ ಅವಕಾಶ ಸಿಕ್ಕಾಗ ಹೆಚ್ಚಿನ ವಿಷಯಗಳನ್ನು ಹೇಳ್ತೀವಿ ಮಾತನ್ನು ಹೇಳಿ ತಮಗೆಲ್ಲ ವಂದಿಸಿ ಜೈ ಭೀಮ್. ಸನ್ಮಾನಿಸ್ತಾ ಇದ್ದಾರೆ. ದಯವಿಟ್ಟು ಎಲ್ಲರೂ ಜೋರಾಗಿ ಚಪ್ಪಾಳೆ ತಟ್ಟುವ ಮೂಲಕ ಸರ್ ಎಲ್ಲ ಸ್ವಲ್ಪ ಸೈಡಿಂದ ಮಾಡಿ. ಎಲ್ಲರ ಪ್ರಶ್ನೆಗಳು ಅಂಬೇಡ್ಕರ ಯಾರು ಅಂಬೇಡ್ಕರ ಹೆಂಗನ ಹೇಳಲಿ ಒಂದು ವಾಕ್ಯದುತ್ತರ ಅಂಬೇಡ್ಕರ ಯಾರು ಅಂಬೇಡ್ಕರ ಹೆಂಗನ ಹೇಳಲಿ ಒಂದು ವಾಕ್ಯದುತ್ತರ ತಲೆ ಎತ್ತಿ ನೋಡಿರೋ ಆ ನೀಲಿ ಬಾನಿನೆತ್ತರ ಅಂಬೇಡ್ಕರ ಯಾರು ಅಂಬೇಡ್ಕರ ಕೇರಿಯಿಂದ ಊರಿಗೆ ಭೀಮಾ 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 ಜೈ ಜೈ ಭೀಮಾ ಅಂಬೇಡ್ಕರ ಯಾರು ಅಂಬೇಡ್ಕರ ತಲೆ ಎತ್ತಿ ನೋಡಿರೋ ಆ ನೀಲಿ ಬಾನೆ ಉತ್ತರ ಹೆಚ್ಚೇನು ಹೇಳಲಿ ಅದುವೇ ನಮ್ಮ ಉತ್ತರ ಹೆಚ್ಚೇನು ಹೇಳಲಿ ಅದೇ ನಮ್ಮ ನೆತ್ತರ. ಜೈ ಅಧಿಕಾರಿಗಳು, ಕಾರ್ಯಕರ್ತರು ದಯವಿಟ್ಟು ಸಭಾಂಗಣದ ಒಳಗಡೆ ಬರಬೇಕಂತ ನಾನು ವಿನಂತಿಸ್ಕೊಳ್ತೇನೆ.
ಕಾರ್ಯಕ್ರಮ ಮುಂದುವರಿಯುತ್ತದೆ. ಶ್ರೀಜ್ಞಾನ ಸಮರ್ಪಣಾ ದಿನದ ಸ್ಮರಣಾರ್ಥ ಶ್ರೀಜ್ಞಾನವನ್ನು ಸಂರಕ್ಷಿಸಿ ಮನುಸ್ಮೃತಿ ಹಿಮ್ಮೆಟ್ಟಿಸೋಣ ಜಾಗೃತಿ ಸಮಾವೇಶದ ಉದ್ಘಾಟನೆಯನ್ನು ಮಾಡ್ತಕ್ಕಂಥ ಮಾನ್ಯ ಸಚಿವರು ಲೋಕೋಪಯೋಗಿ ಇಲಾಖೆ ಮಾನ್ಯ ಸತೀಶ್ ಜಾರಕಿಹೊಳಿ ಅವರು ಈಗ ತಾನೇ ಉದ್ಘಾಟನೆ ಮಾಡಬಹುದು. ಅವರಿಗೆ ದಲಿತ ಸಂಘರ್ಷ ಸಮಿತಿ ವೇದಿಕೆ ವತಿಯಿಂದ, ತಮಿಳು ವತಿಯಿಂದ, ರಾಜ್ಯ ಸಮಿತಿಯಿಂದ ಸ್ವಾಗತವನ್ನು ಕೊಡ್ತಾ ಇದ್ದೀವಿ. ಅದೇ ರಾಜ್ಯ ಸಮಿತಿ ಪರವಾಗಿ ಸ್ವಾಗತವನ್ನು ಕೊಡ್ತಾ ಇದ್ದೀವಿ. ಅದೇ ರೀತಿ RMN ರಮೇಶ್ ರಾಜ್ಯಾಧ್ಯಕ್ಷರು ಅವರು ಕೂಡ ಈ ರಾಜ್ಯ ಸಮಿತಿ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ಡಾಕ್ಟರ್ ಬಾಬು GBA ಬೆಂಗಳೂರು ಅವರು ಕೂಡ ರಾಜ್ಯ ಸಮಿತಿ ಪರವಾಗಿ ಸ್ವಾಗತವನ್ನು ಕೋರಿ ಸ್ವಾಗತವನ್ನು ನಡೆಸ್ತಾ ಇದ್ದೀವಿ. ಜೈ ಭೀಮ್, ಜೈ ಭೀಮ್, ಜೈ ಭೀಮ್. ಬಂಧುಗಳೇ, ಇವತ್ತಿನ ಸಂವಿಧಾನ ಸಂರಕ್ಷಿಸಿ ಮನುಸ್ಮೃತಿ ಹಿಮ್ಮೆಟ್ಟಿಸೋಣ ಈ ಜಾಗೃತಿ ಸಮಾವೇಶದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಹಿರಿಯರಾದಂಥ ಮತ್ತು ಕೃಷ್ಣಪ್ಪನವರ ಒಡನಾಡಿಗಳಾದಂಥ ಸನ್ಮಾನ್ಯ M. ದೇವದಾಸ್ ಅವರೇ, ನನ್ನ ಜೊತೆಯಲ್ಲಿ ಕೊಟ್ಟಿರ್ತಕ್ಕಂಥ ಸೂರ್ಪಟ್ ರಮೇಶ್ ಅವರೇ, ಸುರೇಶ್ ಮೆಂಗನ್ ಅವರೇ, ಮನೀಶ್ ನಾಗನ್ ಅವರೇ, ಭೀಮಜ್ಯೋತಿ ಸೇನು ಅವರೇ, ವಿಭಾಗೀಯ ಸಂಚಾಲಕರಾದಂಥ ದೇವಗುರು ಮುನರಾಜ್ ಅವರೇ, ವಿನಾಯಕ್ ಗುಣಸಾಗರ್ ಅವರೇ, ಗುರುರಾಜ್ ಸೌರ ಅವರೇ, ರಾಜ್ಯ ಸಮಿತಿ ಸದಸ್ಯರಂತೆ ಅಖಿಲ ಮೂರ್ತಿ ಅವರೇ, ದೀಪಕ್ ಕುಡಲ್ಕರ್ ಅವರೇ, ವಿದ್ಯಾರ್ಥಿ ಒಕ್ಕೂಟದ ರಾಜ್ಯ ಸಂಚಾಲಕರಾದಂಥ ಗೆಳೆಯ ವೇಣುಗೋಪಾಲ್ ಅವರೇ, ಏನಾದರೂ ಮಾಡಿ ಈ ಸಂಘ ಪರಿವಾರದ ಕುಚೇಷ್ಟೆ ಅವರ ಕುತಂತ್ರವನ್ನು ಬಯಲಿಗೆ ತರಲೇಬೇಕಂತೇಳಿ ಸದಾ ನಮ್ಮ ಜೊತೆಯಲ್ಲಿ ಪ್ರೀತಿಯಿಂದ ಜಗಳ ಆಡ್ತಕ್ಕಂಥ ಪತ್ರಕರ್ತರು ಮತ್ತು ಯುವ ಬಂಡಾಯಗಾರರಾಗಿರ್ತಕ್ಕಂಥ ಚಂದ್ರು ತರವಣ್ಸ್ ಅವರೇ, ಅವರ ಜೊತೆಯಲ್ಲಿ ಮತ್ತೊಬ್ಬ ಯುವಕ ಬರಹಗಾರದಂಥ ಕ್ಯಾಸಂಬಳ್ಳಿ ನಾನಿ ಅವರೇ, ನಾರಾಯಣಸ್ವಾಮಿ ಅವರೇ, ವಿಶೇಷ ಆಹ್ವಾನಿತರಾಗಿ ಈ ವೇದಿಕೆಗೆ ಬರಮಾಡಲಿಕ್ಕೆ ನಾನು ಬೇಗೂರು ಚರ್ಚೆ ಮಾಡಿ ಅನೇಕ ಜನರನ್ನು ಕರೆದಿದ್ವಿ. ಅದರಲ್ಲಿ ವಿಶೇಷವಾಗಿ ನಮ್ಮ RN ರಮೇಶ್ ಅವರೇ, ನಮ್ಮ ವೈಟ್ಫೀಲ್ಡ್ನ ಮುರುಗೇಶ್ ಅವರೇ, ನಮ್ಮ ಮತ್ತೊಬ್ಬ ರಾಜ್ಯ ಸಂಘದ ಸಂಚಾಲಕರಾದಂಥ ನಂಜನಗೌಡರವರೇ, ವಿವಿಧ ಜಿಲ್ಲೆಗಳಿಂದ ಬಂದಿರತಕ್ಕಂಥ ಎಲ್ಲರೂ ಬಂದಿದ್ದಾರೆ. ಹೆಸರು ಹೇಳ್ಕೊಂಡ್ರೆ ಸಮಯ ಆಗುತ್ತೆ. ಎಲ್ಲರೂ ನೋಡಿದ್ದೀನಿ. ಎಲ್ಲ ಜಿಲ್ಲಾ ಸಂಚಾಲಕರುಗಳೇ ಮತ್ತು ಎಲ್ಲ ಜಿಲ್ಲಾ ಸಂಘಟನೆ ಸಂಚಾಲಕರು ಮತ್ತು ವಿವಿಧ ಹಂತದ ಪದಾಧಿಕಾರಿಗಳೇ. ಬಹುಶಃ ನನ್ನ 42 ವರ್ಷದ ಅವರ ಲೆಕ್ಕಪತ್ರ ಇಲ್ಲ. ಆದರೆ ಅವರು ಸಾವಿರಾರು ಕೋಟಿ ಸಂಖ್ಯೆಯಲ್ಲಿ ಕಾರ್ಯಕರ್ತರಿದ್ದಾರೆ. ಸಾವಿರಾರು ಕೋಟಿ ಹಣ ಬರ್ತಾ ಇದೆ. ಈ ಹಣ ಎಲ್ಲಿಂದ ಬರ್ತಾ ಇದೆ ಅನ್ನೋದನ್ನ ಅವ್ರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಆ ಪ್ರಶ್ನೆ ಮಾಡೋ ಸಂದರ್ಭದಲ್ಲಿ ಒಬ್ಬ ಮಹಾರಾಷ್ಟ್ರದ ಗಡಿ ಭಾಗದಲ್ಲಿ ಖರ್ಗೆ ಅವ್ರನ್ನ ಬಹಳ ಕೆಟ್ಟ ಪದಗಳಿಂದ ಮನೆಯವರನ್ನ, ತಾಯಿಯವರನ್ನ, ಅವ್ರ ಕುಟುಂಬದವರನ್ನ ಬಹಳ ಕೆಟ್ಟ ಮಾತುಗಳನ್ನು ಮಾತಾಡ್ತಕ್ಕಂಥದ್ದು ನಾನು ಗಮನಿಸಿದೆ. ನಮ್ಮ ಅನೇಕ ಏನು ಮಾಡಿದ್ವಿ,
ಓದ್ಕೊಂಡು ನಮ್ಮ ಕಾರ್ಯಕರ್ತರು, ನಮ್ಮ ಲೀಡರ್ಗಳು. ಇದನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಇವತ್ತು ನೀವು ಮೊನ್ನೆ ಗಮನಿಸಿ, ನೀವು ಅಯೋಧ್ಯ ಭಗವತ್ ಧ್ವಜ ನರೇಂದ್ರ ಮೋದಿ ನೋಡ್ದ, ನಮ್ಮ ಹಳ್ಳಿ ಕಡೆ ನಾವೆಲ್ಲ ನೋಡ್ತಾ ಇದ್ವಿ. ಬಯಲು ನಾಟಕ ಗೊತ್ತಲ್ಲ, ಬಯಲು ನಾಟಕ ನೋಡ್ತಾ ಇದ್ವಿ ನಾವು. ಆ ಬಯಲು ನಾಟಕಕ್ಕಿಂತನೂ ಇವರು ಬಹಿರಂಗವಾಗಿ ಬಯಲು ನಾಟಕ ಆಡ್ತಕ್ಕಂಥ ನರೇಂದ್ರ ಮೋದಿ ಅವರು ಆ ಭರದ್ವಾಜ ನೋಡ್ತಾ ಹಿಂಗೆ ಮೈ ಮೇಲೆ ಬಂದು ನೋಡಿದ್ರ, ಅಬ್ಸರ್ವ್ ಮಾಡಿದಿರಾ? ಹಾ, ನೋಡು, ಯಾರು ವಾಯ್ಸೇ ಇಲ್ಲ, ವಾಯ್ಸೇ ಬರ್ತಾರೆ ನಿಮಗೆ. ನವೆಂಬರ್ 20 ನವೆಂಬರ್ ಸಂವಿಧಾನ ಸಮರ್ಪಣೆ ದಿನ ಏನ್ ಮಾಡಿದ್ರು? ಭಗವದ್ಧ್ವಜ ಹಾರಿಸೋದ್ರ ಮೂಲಕ ಸಂವಿಧಾನವನ್ನ ನಾವು ಸಮರ್ಪಣೆ ಮಾಡ್ಕೊಂಡ ದಿನವನ್ನ ನಾವು ಧಿಕ್ಕರಿಸ್ತೀವಿ ಅನ್ನೋದನ್ನ ಇಂಡೈರೆಕ್ಟ್ ಆಗಿ ಸಂದೇಶ ಕೊಟ್ಟರು. ಪರಿನಿಬ್ಬಾನ ಹೊಂದಿರತಕ್ಕಂಥ ದಿನ ಏನ್ ಮಾಡಿದ್ರು? ಬಾಬ್ರಿ ಯಾರು ಹೊಡೆದಿದ್ದು? ಸಂಘ ಪರಿವಾರ, ಹಿಂದೂ ಪರಿವಾರ ಅಲ್ಲ. ಮತ್ತೆ ಹೇಳ್ತೀನಿ, ಹಿಂದೂ ಪರಿವಾರ ಅಲ್ಲ, ಅದು ಸಂಘ ಪರಿವಾರ. ಯಾರು ಮಾಡಿದ್ದು? ಯಾರಪ್ಪ ಮಾಡಿದ್ದು? ಸಂಘ ಪರಿವಾರದವರು ಹಿಂದೂ ಹೆಸರಿನಲ್ಲಿ ಬಾಬರಿ ಮಸೀದಿನ ಡೆಮೊಲಿಷನ್ ಮಾಡಿದ್ರು. ಏನ್ ಮಾಡಿದ್ರು? ಡಿಸೆಂಬರ್ 6ನೇ ತಾರೀಕು ಅಂಬೇಡ್ಕರ್ ವಾರಸ್ದಾರರು, ಅಂಬೇಡ್ಕರ್ ಮೊಮ್ಮಕ್ಕಳು, ಅಂಬೇಡ್ಕರ್ ವಿಚಾರಗಳನ್ನ ಹಳ್ಳಿಯಲ್ಲಿ ತಗೊಂಡು ಹೋಗ್ತಕ್ಕಂಥ ಜನರಿಗೆ ಆ ದುಃಖ ಇದ್ದ ದಿನ, ಆ ದುಃಖವನ್ನ ಅವ್ರಿಗೆ ಮಾತ್ರ ಸಿಗ್ತಾ ಇಲ್ಲಿ, ಬೇರೆ ಜನರಿಗೆ ಗೊತ್ತಾಗೋದು ಬೇಡ. ಅವ್ರು ಅಲ್ಲೇ ಹತ್ಕೊಂಡು ದುಃಖ ಪಡ್ಕೊಂಡು ಅಲ್ಲೇ ಇರಲಿ, ಅವ್ರ ದುಃಖ ಯಾಕೆ ಗೊತ್ತಾಗಬಾರ್ದು ಬೇಡ ಅಂತೇಳಿ ಒಂದು ಹುನ್ನಾರ ಮಾಡೋದ್ರ ಮೂಲಕ ಡಿಸೆಂಬರ್ 6 ಬಾಬರಿ ಮಸೀದಿ ನೋಡಿದ್ರು.